ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಿಶೇಷ ಸರಣಿಗೆ ಸ್ವಾಗತ. ತಲೆಮಾರಿನ ನಡುವಿನ ನಂಟಿನ ಮಹತ್ವ, ಪ್ರೇಮ, ಕಲಿಕೆ ಮತ್ತು ಹಂಚಿದ ಜ್ಞಾನದಿಂದ ಕೂಡಿದ ಸುಲಭ ಕಥೆಗಳ ಮೂಲಕ ನಾವು ಹಿರಿಯರು ಮತ್ತು ಯುವಕರು ನಡುವೆ ಇರುವ ಅದ್ಭುತ ಸಂಬಂಧವನ್ನು ಆಚರಿಸುತ್ತಿದ್ದೇವೆ. ಬನ್ನಿ, ಪ್ರತಿಯೊಂದು ಕಥೆಯ ಜೊತೆಗೆ ನಾವು ಒಟ್ಟಾಗಿ ಈ ಪಯಣದಲ್ಲಿ ಹೆಜ್ಜೆ ಹಾಕೋಣ. ಕಥೆ 3, ಚಿಕ್ಕ ಗ್ರಂಥಾಲಯ. ಯುವ ಕನಸುಗಳು ಹಿರಿಯ ಜ್ಞಾನವನ್ನು ಅಪ್ಪಿಕೊಳ್ಳುವಾಗ ಮಾಯಾಜಾಲವೇ ಸಂಭವಿಸುತ್ತದೆ. ಗುಡ್ಡಗಳು ಮತ್ತು ಹೊಲಗಳ ನಡುವೆ ತಂಗಿದ ಶಾಂತ ಪಟ್ಟಣದಲ್ಲಿ ಕೆಲವು ಹೈಸ್ಕೂಲ್ ಮಕ್ಕಳಿಗೆ ಒಂದು ಕನಸು ಹೊಳೆದಿತು. ಅವರು ತಾವು ಬೆಳೆದ ಬೀದಿಗೆ ಏನಾದರೂ ವಿಶೇಷವನ್ನು ಕಟ್ಟಲು ಇಚ್ಛಿಸಿದರು. ಒಂದು ಚಿಕ್ಕ ಸಮುದಾಯ ಗ್ರಂಥಾಲಯ. ಓದಲು, ಕಲಿಯಲು, ಹಂಚಿಕೊಳ್ಳಲು ಮತ್ತು ಮನೆ ಅನ್ನಿಸುವ ಸ್ಥಳವೊಂದನ್ನು. ಅವರಿಗೆ ಆಸಕ್ತಿಯಿತ್ತು. ನೋಟು ಪುಸ್ತಕಗಳಲ್ಲಿ ಭಾವನೆಗಳು ತುಂಬಿದವೆಯೇ ಮತ್ತು ಕಣ್ಣಲ್ಲಿ ಉರಿಯುವ ಹೊಳಪು. ಆದರೆ ಶುರು ಮಾಡೋದು ಹೇಗೆ ಎಂದು ಗೊತ್ತಿರಲಿಲ್ಲ. ಪುಸ್ತಕಗಳನ್ನು ಹೇಗೆ ಜೋಡಿಸಬೇಕು, ಏನೆಂದು ದೇಣಿಗೆ ಪಡೆಯಬೇಕು, ಚಿಕ್ಕ ಕೋಣೆಯೊಂದನ್ನು ಕಲ್ಪನೆಯ ಪ್ರಪಂಚವಾಗಿ ಹೇಗೆ ರೂಪಿಸಬೇಕು. ಪ್ರತಿದಿನ ಸಾಯಂಕಾಲ ಅವರು ಹಳೆಯ ಮರದಡಿ ಸೇರುತ್ತಿದ್ದರು, ಕಚ್ಚಾ ಡ್ರಾಫ್ಟ್ಗಳು, ಚಿತ್ರಗಳು, ಆಲೋಚನೆಗಳೊಂದಿಗೆ. ಮತ್ತು ಪ್ರತಿದಿನ ಅಲ್ಲೇ ಸಮೀಪದ ಬೆಂಚಿನಲ್ಲಿ ಯಾರೋ ಸಾಯಂಕಾಲ ನೋಡುತ್ತಿದ್ದವರು. ರಾವ್ ಸರ್, ಒಬ್ಬ ಶಾಂತ ವಯಸ್ಸಾದ ವ್ಯಕ್ತಿ. ನಮ್ರ ನೋಟ, ಕೈಯಲ್ಲಿ ಒಟಕೋಲು ಮತ್ತು ಗೋಚಿಗಳ ಹಿಂದೆ ದಶಕಗಳ ಜ್ಞಾನ. ಅವರು ನಿವೃತ್ತ ಗ್ರಂಥಪಾಲಕರು. ಅವರ ಬದುಕು ಪುಸ್ತಕಗಳ ನಡುವೆ ಕಳೆದಿತ್ತು, ಅದರ ವಾಸನೆ, ನಿಶ್ಶಬ್ದತೆ ಮತ್ತು ಕತೆಗಳ ನಡುವೆ. ಒಂದು ದಿನ ಮಕ್ಕಳು ಪುಸ್ತಕರ ಲೇಬಲ್ಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಗ ರಾವ್ ಸರ್ ನಿಧಾನವಾಗಿ ಎದ್ದರು. ಮಕ್ಕಳ ಬಳಿಗೆ ನಡೆದುಕೊಂಡು ಬಂದು ಮೃದು ಸ್ವರದಲ್ಲಿ ಹೇಳಿದರು, ನಾನು ಸಹಾಯ ಮಾಡಿದ್ರೆ ನನ್ ಪಟಫ್ರೇಕ್ ನಿಮಗೆ ತೊಂದರೆಯಾಗುತ್ತದೆಯಾ? ಮೊದಲಿಗೆ ಮಕ್ಕಳು ಕಂಗಾಳಾದರು, ಆದರೆ ಬೇಗನೆ ಅವರು ಕೇಳಲು ಆರಂಭಿಸಿದರು. ಯಾವುದೇ ಬಗೆಯ ಬೇಸರವಿಲ್ಲದೆ ಅವರು ಕಲಿಸಿದರು. ಪುಸ್ತಕಗಳನ್ನು ಹೇಗೆ ವರ್ಗೀಕರಿಸಬೇಕು, ದಾರಿ ಮೇಲಾಗಿರುವ ಮರವೆರಗಿನ ಪೆಟ್ಟಿಗೆಗಳನ್ನು ಶೆಲ್ಫ್ಗಳಾಗಿ ಹೇಗೆ ರೂಪಿಸಬೇಕು ಮತ್ತು ಪದಕರಿಂದ ಶಿಫಾರಸು ಎಂಬ ಚಿಕ್ಕ ನೋಟುಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ಅವರು ಗುರುತು ಮಾಡಿದರು. ಗ್ರಂಥಾಲಯದ ಮೌನದ ಸೌಂದರ್ಯ. ಒಬ್ಬ ಮಗು ತನ್ನ ಮೊದಲ ಪುಸ್ತಕವನ್ನು ಕಂಡ ಸಂತೋಷ ಮತ್ತು ಪ್ರತಿಯೊಂದು ಪುಸ್ತಕಕ್ಕಿರುವ ಗೌರವ. ಮಕ್ಕಳು ಬಣ್ಣಿಸಿದರು, ಬುತ್ತಿ ಹೊಡೆದರು, ಟ್ಯಾಗ್ ಹಾಕಿದರು ಮತ್ತು ಸಂತೋಷದಿಂದ ನಗಿದರು. ಗ್ರಂಥಾಲಯ ರೂಪ ಪಡೆಯತೊಡಗಿತು. ಪುಸ್ತಕಗಳಿದ್ದ ಕೋಣೆ ಮಾತ್ರವಲ್ಲ, ಹಲೋಹೊರೆಯ ಜೆಫೈತದಂತ ಜೊತೆ ಜೀವಂತ ಸ್ಥಳವಾಯಿತು. ಮಕ್ಕಳು ಬಂದು ಓದಿದ್ರು, ಹಿರಿಯರು ಬಂದು ಮಾತಾಡಿದ್ರು, ತಾಯಂದಿರು ತಮ್ಮ ಹಳೆಯ ಪಾಕವಿಧಾನ ಪುಸ್ತಕಗಳನ್ನು ತಂದರು. ಒಬ್ಬ ತಾತ ತಮ್ಮ ಎಲ್ಲಾ ಕವನ ಸಂಗ್ರಹವನ್ನು ದೇಣಿಗೆ ನೀಡಿದರು. ಆ ಚಿಕ್ಕ ಗ್ರಂಥಾಲಯ ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿರಲಿಲ್ಲ. ಅದು ಆಗಿತ್ತು ಒಂದು ಸೇತುಬಂಧ, ಹಿರಿಯರು ಮತ್ತು ಮಕ್ಕಳ ನಡುವೆ, ಹಳೆಯ ಮತ್ತು ಹೊಸ ನಡುವೆ, ಕನಸುಗಳು ಮತ್ತು ಜ್ಞಾನ ನಡುವೆ. ಮತ್ತು ರಾವ್ ಸರ್, ಅವರು ಕೇವಲ ಗ್ರಂಥಾಲಯ ಕಟ್ಟಲಿಲ್ಲ, ಅವರು ಹೃದಯದಲ್ಲಿ ಒಂದು ನೆನಪು ಬಿತ್ತಿದರು. ಹಿರಿಯರನ್ನು ಕೇಳುವುದು ಎಂಬ ಮೌಲ್ಯವನ್ನು ತಿಳಿದ ಯುವ ಮನಸ್ಸುಗಳಲ್ಲಿ ಮುಗಿಯುವ ಸಂದೇಶ. ವಿಭಿನ್ನ ಪೀಳಿಗೆಗಳು ಒಂದಾಗಿ ಕೆಲಸ ಮಾಡಿದಾಗ ಎಂತಹ ಚಿಕ್ಕ ಕನಸುಗಳು ದೀರ್ಘಕಾಲದ ತಲಾಮಣಿಯಾಗುತ್ತವೆ. ಆರಂಭಿಸಲು ಬೇಕಾಗಿದ್ದು ಒಂದೇ ಒಂದು ಕತೆ, ವಿವಿಧ ವಯಸ್ಸಿನ ಇಬ್ಬರ ನಡುವೆ ಹಂಚಿಕೊಳ್ಳಲ್ಪಟ್ಟ ಕತೆ. ಈ ಪಯಣದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ತಲೆಮಾರಿಗೆ ಪ್ರೀತಿ ಮತ್ತು ಜ್ಞಾನದ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ. ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಂಬ ನಮ್ಮ ಮನವಿ. ಸಂಪರ್ಕದಲ್ಲಿರಿ, ಪ್ರೇರಣೆಯಿಂದ ಇರಿ. ಧನ್ಯವಾದಗಳು.